ಮೋಸಗಾರ ರಣಹೇಡಿ ಧರ್ಮದ್ರೋಹಿ ಎಲ್ ಹೋದ? ಸಮಾಜಕ್ಕೆ ಕಂಟಕ, ನೀಚ ಬುದ್ಧಿ, ದುರಹಂಕಾರಿ ಎಲ್ ಹೋದ? ಶಸ್ತ್ರಾಸ್ತ್ರದ ಶಾಕ್, ಗಡಿಪಾರು ಆದೇಶ ಬೆನ್ನಲ್ಲೇ ಜೂಟ್ ಅಂದಿದ್ದಾನೆ ತಿಮರೋಡಿ. ಹೆದರ್ಕೊಂಡು ಯಾವ ಬಿಲ ಹೊಕ್ಕಿದ್ದಾನೆ ಈ ತಿಮರೌಡಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೊಲೀಸರಿಂದ ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಾಗ್ತಾ ಇದೆ. ನೀಚ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಬಂಧನದ ಭಯದಲ್ಲಿ ಭೂಗತನಾಗಿದ್ದಾನೆ ಮಹೇಶ್ ಶೆಟ್ಟಿ ತಿಮರೌಡಿ. ಈಗ ಯಾವ ಯೂಟ್ಯೂಬ್ ವಿಡಿಯೋಗಳು ಕೂಡ ಹೊರಗಡೆ ಬರ್ತಾ ಇಲ್ಲ. ಈಗ ಯಾವ ಹೋರಾಟಗಾರರ ಧೈರ್ಯವೂ ಕಾಣಿಸ್ತಾ ಇಲ್ಲ. ತಂತ್ರ, ಕುತಂತ್ರ, ಷಡ್ಯಂತ್ರ ಮಾಡಿ ಸಿಕ್ಕಿಬಿದ್ದ ಧರ್ಮದ್ರೋಹಿ ವಿಚಾರಣೆಗೆ ಬಾರದೆ ಜೂಟ್ ಅಂದು ಎಲ್ಲಿದೆಯಪ್ಪ ತಿಮರೋಡಿ ಅಂತ ಈಗ ಎಲ್ಲಾ ಕಡೆ ಕೇಳ್ತಾ ಇದ್ದಾರೆ. ನೋಡಿ, ಮಹೇಶ್ ಶೆಟ್ಟಿ ತಿಮರೌಡಿಗೆ ಸೆಪ್ಟೆಂಬರ್ 29 ಡೆಡ್ ಲೈನ್ ಕೊಡಲಾಗಿದೆ. ಪೊಲೀಸ್ ವಿಚಾರಣೆಗೆ ಏನಾದ್ರೂ ಬರದೇ ಇದ್ರೆ ಬಂಧನದ ಕ್ರಮ ಜರುಗಿಸಬೇಕಾಗತ್ತೆ ಅಂತ. ಈಗ ಆಲ್ರೆಡಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು, ಆತ ವಿಚಾರಣೆಗೆ ಬರ್ತಾ ಇಲ್ಲ. ಬೆಳ್ತಂಗಡಿ ಪೊಲೀಸರಿಂದ ಮತ್ತೊಂದು ನೋಟಿಸ್ ಶಾಕ್ ನೀಡಲಾಗಿದೆ. ಆತನ ಮನೆಗೆ ಸೆಪ್ಟೆಂಬರ್ 29ನೇ ತಾರೀಕು ಹಾಜರಾಗಬೇಕು ಅಂತ ನೋಟಿಸ್ ಅಂಟಿಸಿದ್ದಾರೆ. ತಿಮರೋಡಿಗೆ ಇದು 3ನೇ ಹಾಗೂ ಫೈನಲ್ ನೋಟಿಸ್. 2 ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬರಲಿಲ್ಲ. ಮನೆಗೆ ತೆರಳಿ ನೋಟಿಸ್ ಅಂಟಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಇದು 3ನೇ ಮತ್ತು ಕಡೆಯ ಮತ್ತು ಫೈನಲ್ ನೋಟಿಸ್ ಆಗಿರುತ್ತೆ. ಸೆಪ್ಟೆಂಬರ್ 29ಕ್ಕೆ ಏನಾದರೂ ವಿಚಾರಣೆಗೆ ಬರದೇ ಇದ್ರೆ ಬಂಧನದ ಕ್ರಮವನ್ನ ಜರುಗಿಸಬೇಕಾಗತ್ತೆ. ಏನೆಲ್ಲ ತಂತ್ರ ಕುತಂತ್ರಗಳನ್ನ ಮಾಡಿ ಈಗ ಎಲ್ಲಪ್ಪ ಹೋಗಿದ್ಯಾ ತಿಮರೋಡಿ ಅಂತ ಕೇಳಬೇಕಾಗಿದೆ. ಅಂತಹ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನೆಲ್ಲ ಕೂತ್ಕೊಂಡು ಮನೆಯ ಯಾವುದೋ ಒಂದು ರೂಮ್ ಒಳಗಡೆ ಕೂತ್ಕೊಂಡು ಯೂಟ್ಯೂಬ್ ವಿಡಿಯೋಗಳ ಮೇಲೆ ವಿಡಿಯೋಗಳನ್ನ ಬಿಟ್ಕೊಂಡು ರಾತ್ರಿ ಹೊರಗಡೆ ಬಂದು ಆವಾಜ್ಗಳನ್ನ ಹಾಕೊಂಡು ಕೊಲೆ ಬೆದರಿಕೆ ಹಾಕಿ ಏನೆಲ್ಲ ಮಾಡ್ತಿದ್ದಂತ ತಿಮರೋಡಿ ಈಗ ಎಲ್ಲಿ ಹೋದ ಅನ್ನೋ ಪ್ರಶ್ನೆ. ಈಗ ಪೊಲೀಸರು ವಿಚಾರಣೆ ಕರೀತಾ ಇದ್ರು, ಬರದೆ ಬಿಲ ಸೇರ್ಕೊಂಡಿದ್ದಾನಲ್ಲ, ಎಲ್ಲಿ ಹೋಗಿದ್ದಾನೆ ಅನ್ನೋ ಪ್ರಶ್ನೆ ಇದೆ. ಜೊತೆಗೆ ಪೊಲೀಸರು ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ. ಆನಂದ್, ಖಂಡಿತವಾಗ್ಲೂ ಸಿಂಧೂರ, ನಿನ್ನೆ ರಾತ್ರಿಯೇ ತಳಿ ನೋಟಿಸ್ ಅನ್ನ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈಗ ಬಂಧನದ ಭೀತಿ ಶುರುವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು 10 ದಿನಗಳಿಂದ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲೋ ಎಸ್ಕೇಪ್ ಹಾಕಿ ತಲೆ ಮರೆಸ್ಕೊಂಡಿದ್ದಾನೆ ಅನ್ನೋದು ವಿಚಾರಗಳು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ನಿನ್ನೆವರೆಗೂ ಕೂಡ ಕೆಲವೊಂದು ವಿಡಿಯೋಗಳನ್ನ, ಚಿನ್ನಯ್ಯ ಜೊತೆ ಮಾತನಾಡಿರ್ತಕ್ಕಂಥ ವಿಡಿಯೋಗಳನ್ನ ಪಾರ್ಟ್ ಬೈ ಪಾರ್ಟ್ ಬಿಡ್ತಾ ಇದ್ದ. ಪಾರ್ಟ್ 1, ಪಾರ್ಟ್ 2 ಅಂತ ಸುಮಾರು 17 ವಿಡಿಯೋಗಳನ್ನ ಬಿಟ್ಟಿದ್ದ. ಆದ್ರೆ ನಿನ್ನೆಯಿಂದ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಆತ ತಲೆ ಮರೆಸ್ಕೊಂಡಿದ್ದಾನೆ ಅಥವಾ ಎಸ್ಕೇಪ್ ಆಗಿದೆ ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಸೆಪ್ಟೆಂಬರ್ 29ನೇ ತಾರೀಕಿನ ಒಳಗಡೆ ಬೆಳ್ತಂಗಡಿ ಪೊಲೀಸರ ಮುಂದೆ ಹಾಜರಾಗಬೇಕು ಅಂತ ಖಡಕ್ ಸೂಚನೆ ಕೊಟ್ಟು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಒಂದು ವೇಳೆ ಆ ಒಂದು ನೋಟಿಸ್ಗೂ ಉತ್ತರವನ್ನ ಕೊಡದೇ ಇರತಕ್ಕಂಥ ಪಕ್ಷದಲ್ಲಿ ಆತನನ್ನ ಎಲ್ಲಿ ಸಿಗ್ತಾನೋ ಅಲ್ಲೇ ಒಂದು ಅರೆಸ್ಟ್ ಮಾಡತಕ್ಕಂಥ ಒಂದು ಕೆಲಸವನ್ನ ಪೊಲೀಸರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಿಮರೋಡಿ ಮನೆಯಲ್ಲಿ 2 ತಲವಾರ್, 1 ಬಂದೂಕು ಪತ್ತೆ ಆಗಿತ್ತು. ಆ ಬಂದೂಕಿಗೆ ಸಂಬಂಧಪಟ್ಟಂತ ಲೈಸೆನ್ಸ್ ಅನ್ನು ಕೂಡ ಇದುವರೆಗೂ ಪೊಲೀಸರಿಗೆ ತಂದು ತೋರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿಲ್ಲ. ಜೊತೆಗೆ ಅದನ್ನು ಪದೇ ಪದೇ ಆ ಬಂದೂಕನ್ನ, ಅದು ಬಂದೂಕಲ್ಲ ಏರ್ ಗನ್ ಅನ್ನೊಂದು ಮಾತನ್ನ ಹೇಳ್ತಾನೆ. ಏರ್ ಗನ್ ಆಗಿದ್ರೆ ಅದನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ತೋರಿಸತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನ ಹೇಳಿ ಈ ರೀತಿ ಒಂದು ತಿಮರೋಡಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸದ್ಯ ಬೆಳ್ತಂಗಡಿ ಪೊಲೀಸರು ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿ ಈಗ ಎಲ್ಲಿದ್ದಾನೆ ಅಂತ ತಲಾಶ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಆತ ತಲೆ ಮುರಿಸ್ಕೊಂಡಿದ್ರು ಕೂಡ 3ನೇ ನೋಟಿಸ್ ಒಳಗಡೆ, ಅಂದ್ರೆ 29ನೇ ತಾರೀಕಿನ ಒಳಗಡೆ ಉತ್ತರ ಕೊಡದೇ ಇರತಕ್ಕಂಥ ಪಕ್ಷದಲ್ಲಿ ಎಲ್ಲಿ ಕಾಣಿಸಿಕ್ತಾನೋ ಅಲ್ಲೇ ಅವನ್ನ ಬಂಧನ ಮಾಡತಕ್ಕಂಥ ಒಂದು ಕೆಲಸವನ್ನ ಬೆಳ್ತಂಗಡಿ ಪೊಲೀಸರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬೆಳ್ತಂಗಡಿ, ಉಜಿರೆ ಸೇರಿದಂತೆ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಆತನನ್ನ ಬಹಳಷ್ಟು ಒಂದು ಹುಡುಕಾಟ ನಡೆಸತಕ್ಕಂಥ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದೇ ಅಲ್ಲದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಆತನನ್ನ ಗಡೀಪಾರು ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆತ ಎಲ್ಲಿದ್ದಾನೆ ಅನ್ನೋದು ವಿಚಾರನೂ ಕೂಡ ಇನ್ನೂ ಯಾರಿಗೂ ಕೂಡ ಸುಳಿವು ಸಿಕ್ಕಿಲ್ಲ. ಹಾಗಾಗಿ ಒಂದು ವೇಳೆ ಆತನನ್ನ ಕೋರ್ಟ್ ವಿಚಾರಣೆ ಅಥವಾ ಪೊಲೀಸ್ ವಿಚಾರಣೆ ಇದ್ದಂತ ಒಂದು ಸಂದರ್ಭದಲ್ಲಿ ಆತ ಬೆಳ್ತಂಗಡಿಗೆ ಬರ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಆದ್ರೂ ಕೂಡ ಆತ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆಗಳು ಮತ್ತೆ ಈ ಬಂಧನ ಭೀತಿ ಶುರುವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಬೇರೆ ಕಡೆ ತಲೆ ಮರೆಸ್ಕೊಂಡಿದ್ದಾನೆ ಅನ್ನೋದು ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.